ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಸ್ತೇನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ವೀರಭದ್ರ ಸ್ವಾಮಿಯ ಮಹಾ ರಥೋತ್ಸವ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಶ್ರೀ ವೀರಭದ್ರ ಸ್ವಾಮಿಯ ಮಹಾ ರಥೋತ್ಸವ ಅಂಗವಾಗಿ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಹಾಗೆಯೇ ಸ್ವಾಮಿಗೆ ವಿಶೇಷ ಅಭಿಷೇಕ, ವಿವಿಧ ಹೋಮಗಳು, ವೀರಗಾಸೆ ಕುಣಿತ, ಡೊಳ್ಳು ಕುಣಿತ, ನಂದಿ ಧ್ವಜ ಕುಣಿತ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಹಾಗೆಯೇ ರಥವು ಹಲವು ಕಲಾ ತಂಡಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಾಗುತ್ತಿದ್ದಂತೆ ಮಹಿಳೆಯರು ಆರತಿ ಬೆಳಗಿ ಸ್ವಾಗತಿಸಿದ್ರು. ಹಾಗೆಯೇ ಅರವಂಟಿಕೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ರಾಜಾಪುರ ಮಠದ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೇರಿದಂತೆ ವಿವಿಧ ಮಠಗಳ ಸ್ವಾಮೀಜಿಗಳು, ಆನೇಕಲ್ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ರೆಡ್ಡಿ, ಹೆನ್ನಗರ ಗ್ರಾಮ ಪಂಚಾಯಿತಿ ಪಿಡಿಒ ಸಿದ್ದರಾಜು, ಕಾರ್ಯದರ್ಶಿ ಎಚ್ ಹೊಸಹಳ್ಳಿ ಮುನಿರಾಜು, ವೀರಭದ್ರಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷ ಪ್ರಕಾಶ್, ಪದಾಧಿಕಾರಿಗಳಾದ ವೆಂಕಟಸ್ವಾಮಿ, ನಂಜಪ್ಪರವರು, ಮರಿರಾಜು, ರುದ್ರ, ಆರಾಧ್ಯ, ವೇದಮೂರ್ತಿ, ಈಶ್ವರಯ್ಯ, ರಾಜಶೇಖರಯ್ಯ, ಜಯರಾಜು, ನಾಗಮ್ಮ, ಚೆನ್ನಪ್ಪ, ಪರಮಶಿವಯ್ಯ, ನಿರಂಜನ ಮೂರ್ತಿ, ಕೇಶವರಾಜು ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು.
ಹೆನ್ನಾಗರ ಗ್ರಾಮ ಪಂಚಾಯತಿಯ ಮಾಸ್ತೇನಹಳ್ಳಿಯಲ್ಲಿ ಶ್ರೀಯುತ ವೀರಭದ್ರ ಸ್ವಾಮಿಯ ಏನು ರಥೋತ್ಸವ ನಡೀತಾ ಇದೆ. ಆ ದೇವರು ಎಲ್ಲರಿಗೂ ಸಹ ಆಶೀರ್ವಾದ ಮಾಡಿ ಒಳ್ಳೆಯ ಮಳೆ ಬೆಳೆ ಆರೋಗ್ಯ ದಯಪಾಲಿಸಲಿ ಅಂತ ಎಲ್ಲರೂ ಕೋರ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. 800 ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನ. ಇಲ್ಲಿ ನಿತ್ಯ ದಾಸೋಹ, ನಿತ್ಯ ರುದ್ರಾಭಿಷೇಕ ಪೂಜೆಗಳು ನಡೀತಾ ಇದೆ. ಇದು ಒಂದು 7 ರಿಂದ 8 ಕೋಟಿ ಪ್ರಾಜೆಕ್ಟು, 4 ಗೋಪುರಗಳು, ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದೀವಿ. 2002ರಿಂದ ಟ್ರಸ್ಟ್ ಇದೆ. ಟ್ರಸ್ಟು ಮತ್ತು ಊರಿನ ಗ್ರಾಮಸ್ಥರು, ಅರ್ಚಕರು ಎಲ್ಲ ಸೇರಿ, ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಸೇರಿ ಈ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಒಂದು 70 ವರ್ಷ ಆಗಿದೆ ರಥೋತ್ಸವ ಪ್ರಾರಂಭ ಆಗಿ. ಇನ್ನೂ 35 ವರ್ಷ ಆದಮೇಲೆ, ಈ 30 ವರ್ಷ ಆದಮೇಲೆ ಶತಮಾನೋತ್ಸವ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಿತ್ಯದಾಸೋಹ ಭವನ ಹಾಗೂ ಪಾರ್ಕಿಂಗು, ಆಮೇಲೆ ಸಮುದಾಯ ಭವನ ಎಲ್ಲ ಮಾಡಿದ್ದೀವಿ. ನೂತನವಾಗಿ ದಾಸೋಹ ಭವನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸ್ವಲ್ಪ ಜಾಗನೂ ತಗೊಂಡಿದ್ದೀವಿ. ಈಗ ಅಂಥ ಎಲ್ಲ ಕಾರ್ಯಕ್ರಮಗಳಿಗೆ ಅನೇಕ ಭಕ್ತರು ಸಹಕಾರ ಮತ್ತು ಸಹಾಯದಿಂದ ಈ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ವೀರಭದ್ರ ಸ್ವಾಮಿ ರಥೋತ್ಸವ, ಅಗ್ನಿಕುಂಡ, ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಆದಿಕಾಲದಿಂದಲೂ ಮಾಡ್ಕೊಂಬರ್ತಾ ಇದ್ದಾರೆ. ಅಂದರೆ ನಾವು 50 ವರ್ಷ ನಮ್ಮ ತಾತ ಮುತ್ತಾತನ ಕಾಲದಿಂದ ಈ ಕಾರ್ಯಕ್ರಮಗಳು ನಡೆಸ್ಕೊಂಬರ್ತಾ ಇದ್ದಾರೆ. ಅದೇ ಥರ ಈ ಹಳ್ಳಿಗಳಲ್ಲಿ ಪ್ರತಿ ವರ್ಷ ಅನ್ನದಾಸೋಹ ಎಲ್ಲ ನಾವು ಎಲ್ಲರೂ ಒಗ್ಗಟ್ಟಾಗಿ ಜಾತಿ ಭೇದ ಇಲ್ಲದೆ ಇಲ್ಲಿ ಎಲ್ಲ ಜನಾಂಗದವರು ಸೇರಿ ಜಾತ್ರೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ವಿ. ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಈ ವೀರಭದ್ರ ಸ್ವಾಮಿ, ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಎಲ್ರಿಗೂ, ನಮ್ಮೆಲ್ಲಮ್ಮ ತಾಯಿ ಎಲ್ರಿಗೂ ಅನುಕೂಲ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವು ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಕ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಆಸ್ತಿಕ ಮಹಾಶಯರೇ, ಇದು ಆದಿಕಾಲದಿಂದಲೂ ಕೂಡ ಮಾಸ್ತೇನಹಳ್ಳಿ ವೀರಭದ್ರ ಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಆದರೆ 2002ರಲ್ಲಿ ಟ್ರಸ್ಟು ಅಂತ ಒಂದು ಉದಯವಾಗಿ ಅಂದಿನಿಂದ ಇಂದಿನವರೆಗೆ ಇನ್ನೂ ವಿಶೇಷವಾದಂಥ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಿದೆ ಟ್ರಸ್ಟು. ಈ ದೇವಸ್ಥಾನದ ಹಳೆಯ ದೇವಸ್ಥಾನ ಇದ್ದಿದ್ದಿಲ್ಲ, ವೀರಭದ್ರ ಏಕಾಂಗಿಯಾಗಿ ಒಬ್ಬನೇ ಇದ್ದಿದ್ದು ಈ ದೇವಸ್ಥಾನದಲ್ಲಿ. ಅದಾದಮೇಲೆ ಈ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಬೆಂಗಳೂರಿನ ಕೋವ ರೇವಣ್ಣನವರ ಒಂದು ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಟ್ರಸ್ಟ್, ನಾನು ಒಬ್ಬ ಕಾರ್ಯದರ್ಶಿಯಾಗಿ ಅವರ ಅಧ್ಯಕ್ಷರಾಗಿ ಒಂದು ಸಂಸ್ಥೆಯನ್ನೆಲ್ಲ ಕಟ್ಟಿ ಅದನ್ನು 2002ರಿಂದ ಇಂದಿನವರೆಗೂ ಕೂಡ ನಿತ್ಯ ದಾಸೋಹದ ವ್ಯವಸ್ಥೆ ಮಾಡಿದ್ದೇವೆ. ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದೇವೆ. ದೇವರ ಜೀರ್ಣೋದ್ಧಾರದಲ್ಲಿ ಎಲ್ಲ ದೇವರುಗಳನ್ನು ನಿರ್ಮಾಣ ಮಾಡಿದ್ದೇವೆ. ಏಕಾಂಗಿಯಾಗಿದ್ದಂಥ ವೀರಭದ್ರ ಈಗ ಅನ್ನಪೂರ್ಣೇಶ್ವರಿ ಇದೆ, ಸುಬ್ರಹ್ಮಣ್ಯ ಇದೆ, ನವಗ್ರಹಗಳಿದೆ, ಜ್ಯೋತಿರ್ಲಿಂಗಗಳಿದೆ, ಪಂಚಲಿಂಗೇಶ್ವರ ಇದೆ, ಗಂಗಾದೇವಿ ಇದೆ, ಎಲ್ಲ ದೇವರುಗಳನ್ನು ಕೂಡ ವಿಘ್ನೇಶ್ವರ ಇದೆ, ಆಮೇಲೆ ರೇಣುಕರಿದ್ದಾರೆ, ಬಸವಣ್ಣವರು ಇದ್ದಾರೆ, ಎಲ್ಲರನ್ನೂ ಪ್ರತಿಷ್ಠಾಪನೆ ಮಾಡಿ ಈಗ ಈ ಒಂದು ಯಾತ್ರಾ ಕ್ಷೇತ್ರವಾಗಿದೆ. ಇದು ಯಾವ ಆನೇಕಲ್ ತಾಲೂಕಿನಲ್ಲಿ ಒಂದು ಇವತ್ತೇನಾದರೂ ಒಂದು ದಾಸೋಹ ನಡೀತಾ ಇದೆ ಅಂದರೆ ಇದು ಒಂದು ಹೆಗ್ಗಳಿಕೆ ನಮ್ಮ ಟ್ರಸ್ಟ್ಗೆ. ಯಾಕೆಂದರೆ ಇವತ್ತಿಗೆ ಆನೇಕಲ್ ತಾಲೂಕಿನಲ್ಲಿ ಎಲ್ಲಿ ನಿತ್ಯ ದಾಸೋಹ ಇಲ್ಲ. ನಾವು 2002ರಿಂದ ಇಂದಿನವರೆಗೆ ಪೂರ್ಣವಾಗಿ ನಿತ್ಯ ಎಷ್ಟೇ 1000 ಜನ ಬರಲಿ ಊಟದ ವ್ಯವಸ್ಥೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ. ನಿರ್ಮಾಣ ಆಗಿ 16 ಕೋಟಿ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ, ರಾಜಗೋಪುರ, ವಿಮಾನ ಗೋಪುರ, ಚಿತ್ರಗೋಪುರ ಅನೇಕ ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಈಗೇನಾಗಿದೆ ಅಂದರೆ ಹಳೆಯದು ದಾಸೋಹ ಮಂದಿರ ಶಿಥಿಲವಾಗಿತ್ತು, ಅದನ್ನೆಲ್ಲ ತೆಗೆದುಬಿಟ್ಟಿದ್ದೇವೆ. ಈಗ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಅದರ ಒಂದು ಭಾವಚಿತ್ರದ ಒಂದು ನಕ್ಷೆಯನ್ನು, ನೀಲನಕ್ಷೆಯನ್ನು ನಾವು ದೇವಸ್ಥಾನ ಮುಂಭಾಗದಲ್ಲಿ ಪ್ರಚುರಪಡಿಸಿದ್ದೇವೆ. ಈಗ ಅದಕ್ಕೆ ಆದಷ್ಟು ಭಕ್ತರು ಸಹಕಾರ ಕೊಟ್ಟು ಕೈ ಜೋಡಿಸಿದ್ರೆ ಅದಕ್ಕೂ ಸುಮಾರು ಒಂದು 10 ಕೋಟಿ ರೂಪಾಯಿ ಬೇಕಾಗುತ್ತೆ. ಈಗ ಬರ್ತಕ್ಕಂಥ ಯಾತ್ರಾರ್ಥಿಗಳಿಗೆ ವಸತಿ ಗೃಹಗಳನ್ನು ಕಟ್ಟಬೇಕು, ಇಲ್ಲಿ ಪುರೋಹಿತರಿಗೆ ವ್ಯವಸ್ಥೆ ಮಾಡಬೇಕು, ಅಡುಗೆವರೆಗೂ ವ್ಯವಸ್ಥೆ ಮಾಡಬೇಕು, ಇಲ್ಲಿ ಬಂದಂಥ ಹೋಗೋಂಥವ್ರಿಗೆ ಏನೇನು ಸೌಲಭ್ಯಗಳನ್ನು ಕೊಡಬೇಕು ಅದೆಲ್ಲ ಕೊಡಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಈಗ ದಾಸೋಹ ಮಂದಿರವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಆ ದಾಸೋಹ ಮಂದಿರಕ್ಕೆ ಎಲ್ಲ ಭಕ್ತರು ಕೈ ಜೋಡಿಸಿದ್ರೆ ಅತಿ ಜಾಗೃತೆಯಾಗಿ ದಾಸೋಹ
ಮಂದಿರವನ್ನು ಕೂಡ ನಾವು ಹೇಗೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಜೀರ್ಣೋದ್ಧಾರ ಮಾಡಿದ್ದೇವೆ, ಅದೇ ರೀತಿ ಅದೇ ದಾಸೋಹ ಮಂದಿರವನ್ನು ಕೂಡ ಅದೇ ರೀತಿ ಜಾಗ್ರತೆ ನಿರ್ಮಾಣ ಮಾಡಿ ಸಮಾಜಕ್ಕೆ ನಾವು ಲೋಕಾರ್ಪಣೆ ಮಾಡ್ತೇವೆ. ಅದಕ್ಕೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಭಕ್ತರಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಅತಿ ಜಾಗೃತಿಯಾಗಿ ಇದನ್ನು ನೆರವೇರುವಂತೆ ಒಂದು ಆಶೀರ್ವಾದ ಭಗವಂತ ವೀರಭದ್ರ ಎಲ್ಲರಿಗೂ ಕರುಣಿಸಲಿ ಅಂತ ನಾನು ಜಗತ್ತಿನಲ್ಲಿ ಸುಖ, ಸಂತೋಷ, ನೆಮ್ಮದಿ, ಆನಂದ, ಆರೋಗ್ಯ ಎಲ್ಲ ಸರ್ವೇ ಜನ ಸುಖಿನೋ ಭವಂತು ಅಂತ ಏನಿದೆ ಆ ರೀತಿ ಸರ್ವರಿಗೂ ಮಂಗಳ ಉಂಟಾಗಲಿ ಅಂತ ಹರಿಸಿ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನದ ಹಾಗೂ ವೀರಭದ್ರ ಸ್ವಾಮಿ ಟ್ರಸ್ಟ್ ವತಿಯಿಂದ 1800 ವರ್ಷಗಳ ಇತಿಹಾಸವುಳ್ಳ ಈ ದೇವಸ್ಥಾನದಲ್ಲಿ ದಾಸೋಹ ಜಾತ್ರೆ ಅಗ್ನಿಕೊಂಡ ನಡೆದುಕೊಂಡು ಬರ್ತಾ ಇರ್ತದೆ. ಇದನ್ನು ಟ್ರಸ್ಟಿನ ಸುಬರ್ದಿಗೆ ತೆಗೆದುಕೊಂಡ ಮೇಲೆ ನೂತನವಾಗಿ ದೇವಸ್ಥಾನ, ನೂತನವಾಗಿ ಕಲ್ಯಾಣ ಮಂಟಪವನ್ನು ಕಟ್ಟಿ ಇಲ್ಲಿ ಅನ್ನದಾಸೋಹ ಮತ್ತು ಪೂಜಾ ಕೈಂಕರ್ಯಗಳನ್ನ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿ ಅವನ ಆಶೀರ್ವಾದ ಪಡಿಬೇಕು. ಹಾಗೂ ನೂತನವಾಗಿ ಕಟ್ಟಲು ಉದ್ದೇಶಿಸಿರುವ ದಾಸೋಹ ಭವನಕ್ಕೆ ಎಲ್ಲರೂ ಕೈ ಜೋಡಿಸಿ ನಮ್ಮ ಜೊತೆಯಲ್ಲಿದ್ದು ಅದನ್ನು ಪೂರ್ಣಗೊಳಿಸಲು ಅವಕಾಶ ಮಾಡಿಕೊಳ್ಬೇಕು ಅಂತ ಎಲ್ಲರಲ್ಲೂ ಕೇಳ್ತೀವಿ. ಹೋಬಳಿಯ ಮಾಸ್ತರಹಳ್ಳಿ ಗ್ರಾಮದಲ್ಲಿ 3 ದಿನಗಳಿಂದ ಇನ್ನೊಂದು ಜಾತ್ರಾ ಮಹೋತ್ಸವವನ್ನು ಪ್ರಾರಂಭವಾಗಿದೆ. ಮೊನ್ನೆ ಭಾನುವಾರ ವೃಷಭ ವಾಹನೋತ್ಸವದಿಂದ ಪ್ರಾರಂಭಗೊಂಡು ನಿನ್ನೆ ರಾತ್ರಿ ಅಂದರೆ ಈ ದಿನ ಬೆಳಗ್ಗೆ ಅಗ್ನಿಗುಂಡ ಆರತಿಗಳನ್ನು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಭಾಳ ಅದ್ದೂರಿಂದ ನಡೆಸ್ಕೊಟ್ಟಿರ್ತಾರೆ. ಈಗಾಗಲೇ ರಥೋತ್ಸವ ಒಂದು ಬದಿಗೆ ತಲುಪಿರ್ತಕ್ಕಂಥದ್ದು ತುಂಬ ಯಶಸ್ವಿಯಾಗಿ ಅದಕ್ಕೆ ಕೂಡ ಕಾರಣವಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆನೇಕಲ್ ತಾಲೂಕಿನ ಎಲ್ಲ ನಮ್ಮ ಭಕ್ತಾದಿಗಳು ಹಾಗೂ ನಮ್ಮ ಸಮಸ್ತ ಎಲ್ಲ ಗ್ರಾಮಸ್ಥರುಗಳಿಗೂ ಕೂಡ ಎಲ್ಲ ತಾಲೂಕಿನ ಎಲ್ಲ ಗ್ರಾಮಸ್ಥರುಗಳು ಕೂಡ ಭಾಗವಹಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ದಿನ ರಾತ್ರಿ 2 ಗಂಟೆಗೆ ನಮ್ಮ ಕರಗ ಮಹೋತ್ಸವ ಕೂಡ ಆರಂಭವಾಗ್ತದೆ. ಎಲ್ಲರೂ ಕೂಡ ಎಲ್ಲರ ಭಕ್ತಾದಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ವಿನಂತಿಸ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣರಾಗಿರ್ತಕ್ಕಂಥ ಮಾಸ್ತರಹಳ್ಳಿ ದೇವಸ್ಥಾನ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೂ ಅಧ್ಯಕ್ಷರಾದ ಆರ್ ಪ್ರಕಾಶ್ರನ್ನು ಒಳಗೊಂಡು ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ನಮ್ಮ ಅರ್ಚಕರ ಬಾಂಧವರಿಗೂ ಹಾಗೂ ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಗ್ರಾಮದ ಎಲ್ಲ ಹಿರಿಯ ಮತ್ತು ಕಿರಿಯ ಬಂಧುಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಕಾರಣರಾದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಏನು ಈ ಒಂದು ದಾಸೋಹ ಕಾರ್ಯಕ್ರಮ ನಡೆಯಲಿಕ್ಕೆ ತುಂಬ ಕಾರಣಭೂತರಾಗಿರ್ತೀರಿ. ತಮ್ಮೆಲ್ಲರಿಗೂ ಕೂಡ ಈ ಒಂದು ಟ್ರಸ್ಟ್ನ ವತಿಯಿಂದ ಹಾಗೂ ನಮ್ಮ ಅರ್ಚಕರ ವತಿಯಿಂದ ಹಾಗೂ ನಮ್ಮ ಗ್ರಾಮಸ್ಥರ ವತಿಯಿಂದ ತಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಅನಾದಿ ಕಾಲದಿಂದಲೂ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆದಿದ್ದು ದಿನಾಂಕ 22/3/2026 ವೃಷಭ ವಾಹನೋತ್ಸವ, ಹಸಿ ಕರಗ ಮತ್ತು ಸೋಮವಾರ ಅಗ್ನಿಗೊಂಡ ಮಹೋತ್ಸವವು ಆರತಿ ಮಹೋತ್ಸವ ಆಗಿದ್ದು, ಈಗ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮಹಾರಥೋತ್ಸವ ಜರುಗಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು, ಸದಸ್ಯರುಗಳು, ಅರ್ಚಕ ಬಂಧುಗಳು ಮತ್ತು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಭಕ್ತ ಮಹಾಶಯರಿಂದ ಈಗ ಮಹಾರಥೋತ್ಸವವು ಯಶಸ್ವಿಯಾಗಿ ನಡೆದಿದ್ದು ಸಾಯಂಕಾಲ ಸುಮಾರು 45 ಪಲ್ಲಕ್ಕಿ ಉತ್ಸವಗಳು, ಕರಗ ಮಹೋತ್ಸವಗಳು ಇರುತ್ತದೆ. ಭಕ್ತಾದಿಗಳು ಎಲ್ಲ ಬಂದು ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ.